Hey guys, welcome back to my channel Nikita Priya Super Tips. ಸೊ ಫ್ರೆಂಡ್ಸ್, ಹಬ್ಬದ ಆಚರಣೆ ಹೇಗೆ ನಡೀತಾ ಇದೆ, ಎಲ್ರದ್ದು ಏರ್ಪಾಡು ಹೇಗೆ ನಡೀತಾ ಇದೆ, ನಂದು ಈ ರೀತಿ ನಡೀತಾ ಇದೆ. ಸೊ ನಾನು ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಸರಿ ಓಕೆ, ಸ್ವಲ್ಪ ಸಿಂಪಲ್ ಡೆಕೋರೇಷನ್ನೇ ಮಾಡೋಣ ಅಂತ ಅಂದ್ಕೊಂಡು ಜಸ್ಟ್ ಒಂದು ರೆಡ್ ಸ್ಕ್ರೀನ್ ಈ ರೀತಿ ಬಿಟ್ಬಿಟ್ಟು ಆ್ಯಂಡ್ ಇದು ಆರ್ಟಿಫಿಷಿಯಲ್ ಫ್ಲವರ್ಸ್ ಇದನ್ನು ಅರೇಂಜ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಸೊ ನಮ್ಮ ಅತ್ತೆ ಮಗಳು ಸ್ವಲ್ಪ ಹೇಗಿದೆ, ಕರೆಕ್ಟ್ ಇದೆಯಾ ಇಲ್ವಾ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಫಿಕ್ಸ್ ಮಾಡ್ತಾ ಇದ್ದೀನಿ, ತುಂಬ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೋಡಿ ಈ ರೀತಿ ಇದೆ ನನ್ನ ಡೆಕೋರೇಷನ್. ಇಷ್ಟೇ, ಬಟ್ ಇನ್ನೂ ಇದೆ. ಇದು ಪೀಠ ಎಲ್ಲ ನಾನು ಮುಂಚೆನೇ ರೆಡಿ ಮಾಡ್ಕೊಂಡಿದ್ದೆ, ಅಂದರೆ ಇದು ವಿಡಿಯೋ ಶೂಟ್ ಮಾಡೋಕ್ಕೂ ಮುಂಚೆ. ಸೊ ಹೀಗಿದೆ. ಈಗ ನೆಕ್ಸ್ಟ್ ಕಳಸ ಯಾವ ರೀತಿ ಇಡಬೇಕು ಅಂತ ಹೇಳ್ತೀನಿ. ಇಲ್ಲಿ ನಾನು ಒಂದು ದೊಡ್ಡ ಸ್ಟೀಲ್ ಒಂದು ಚಮ್ ಥರ ತೊಗೊಂಡಿದ್ದೀನಿ, ದೊಡ್ಡದು. ಸೊ ಅದಕ್ಕೆ ನಾನು ಡಬಲ್ ಟೇಪ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಕಾಪರ್ ಚಮ್ ತೊಗೊಂಡಿದ್ದೀನಿ. ಸೊ ಅದರಲ್ಲೂ ಕೂಡ ಅಕ್ಕಿ ತುಂಬಿಸಿದ್ದೀನಿ, ಕೆಳಗಿಂದಲೂ ಕೂಡ ಅಕ್ಕಿ ತುಂಬಿಸಿದ್ದೀನಿ, ಸೊ ದ್ಯಾಟ್ ಸ್ವಲ್ಪ ಸ್ಟಿಫ್ ಬರಲಿ ಅಂತ. ಆ್ಯಂಡ್ ಡಬಲ್ ಟೇಪ್ ಏನಕ್ಕೆ ಹಾಕಿದ್ದೀನಿ ಅಂದರೆ ಅಲ್ಲಾಡೋದಿಲ್ಲ, ಸ್ವಲ್ಪನೂ ಅಲ್ಲಾಡೋದಿಲ್ಲ, ಅಷ್ಟು ಬಿಗಿ ಬರುತ್ತೆ, ಅಷ್ಟೊಂದು ಸ್ಟಿಫ್ ಆಗಿರುತ್ತೆ. ಸೊ ನೆಕ್ಸ್ಟ್ ಈಗ ಕಳಸಕ್ಕೆ ನಾನು ಬೆಳ್ಳಿ ಚಂಬನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಳ್ಳಿ ಚಂಬಿಗೆ ಈ ಸ್ಟಿಕ್ ಇದೆಯಲ್ಲ, ಈ ಸ್ಟಿಕ್ ಆ್ಯಕ್ಚುಲಿ ನಾನು ಮನೆ ಹೊರಗಡೆ ಇರುವಂತಹ ಒಂದು ಗಿಡದಿಂದ ಕಿತ್ಕೊಂಬಂದಿದ್ದು, ಮರದಿಂದ ಕಿತ್ಕೊಂಬಂದಿದ್ದೆ. ಸೊ ಅದನ್ನು ನಾನು ಒಂದು ಹುರಿ ಹಾಕ್ಕೊಂಡು ಕಟ್ಕೊಂಡು ಟೈಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಸೆಕ್ಯೂರ್ ಮಾಡ್ತೀನಿ, ಯಾಕಂದರೆ ನಾನು ಕಳಸ ಇದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಚಿಕ್ಕದು. ಇದಕ್ಕೇನೋ ಫಿಟ್ ಆಯಿತು ಡಬಲ್ ಟೇಪ್ ಹಾಕಿರೋದು. ಬಟ್ ಇದಕ್ಕೆ ನಾನೀಗ ಈ ಟೇಪ್ ಏನಕ್ಕೆ ಅಂದರೆ ಈಸಿಯಾಗಿ ರಿಮೂವ್ ಮಾಡ್ಬೋದು, ಈಸಿಯಾಗಿ ವಾಶ್ ಕೂಡ ಮಾಡ್ಬೋದು ಆಮೇಲೆ ಆ ಗಮ್ನ. ಸೊ ಇದಕ್ಕೆ ನಾನು ಈ ರೀತಿ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೋತೀನಿ ಕಳಸನ. ಆಮೇಲೆ ಇದನ್ನೆಲ್ಲ ಎತ್ತಿಡುವಾಗ ನೀಟಾಗಿ ಆರಾಮಾಗಿ ಇದು ಬಂದುಬಿಡುತ್ತೆ. ಆ್ಯಂಡ್ ಆರಾಮಾಗಿ ಕೂಡ ಇದು ವಾಶ್ ಮಾಡಿದರೂ ಕೂಡ ಹೊರಟೋಗುತ್ತೆ ಗಮ್. ಸೊ ಏನು ಯೋಚನೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆರಾಮಾಗಿ ಬರುತ್ತೆ. ಸೊ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಹೀಗೆ ಮಾಡ್ಕೊಂಡಿದ್ದೀನಿ. ಸೊ ಏನೇ ಮಾಡಿದ್ರು ಇದು ಅಲ್ಲಾಡಲ್ಲ. ಆ್ಯಂಡ್ ಎಲ್ಲವೂ ಇದೇ ರೀತಿ ನಾನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇದು ಮಾತ್ರ ಸೈಜ್ ಚಿಕ್ಕದು ಅಂತ ಹೀಗೆ ಮಾಡ್ಕೊಂಡಿದ್ದೀನಿ. ಈಗ ಸ್ಯಾರಿ ಉಡಿಸ್ಬೇಕು. ಸೊ ಅಮ್ಮನ್ನ ಎಲ್ಲಿ ಕೂರಿಸ್ತೀವಲ್ಲ ಅಲ್ಲಿ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ ಕಾಣ್ತಾ ಇದೆ. ಸೊ ಅಲ್ಲಿ ಹೋಗೋಣ. ಸ್ವಲ್ಪ ಇದು ಸೋಫಾ ಕೂಡ ನಮಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೊ ಅದನ್ನು ಕೂಡ ಅಡ್ಜಸ್ಟ್ ಮಾಡ್ತೀನಿ. ಸೊ ಓಕೆ, ಚಲಿ. ಸ್ವಲ್ಪ ಸೋಫಾ ಅಡ್ಡ ಆಗ್ತಿತ್ತು ಪೂಜೆಗೆ ಕೂತ್ಕೊಳ್ಳೋದಕ್ಕೆ. ಈಗ ಸ್ವಲ್ಪ ಸೋಫಾ ಜರುಗಿಸಿದ್ದೀವಿ, ಈ ರೀತಿ ಪ್ಲೇಸ್ ಸಿಕ್ಕಿದೆ ನಮಗೆ. ಸೊ ಈಗ ಸ್ವಲ್ಪ ಅರೇಂಜ್ ಮಾಡ್ತೀನಿ. ಇವತ್ತು ನಾನು ಸ್ವಲ್ಪ ಜಸ್ಟ್ ಹಾಫ್ ಅರೇಂಜ್ ಮಾಡ್ತಾ ಇದ್ದೀನಿ, ಅದಕ್ಕೆ ಹಾಫ್ ಅರೇಂಜ್ ಮಾಡಿ ನಿಮಗೆ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಇನ್ನು ಕಂಪ್ಲೀಟ್ಲಿ ಪೂಜೆ ನಾನು ನಾಳೆ ಶುಕ್ರವಾರ ದಿವಸನೇ ಮಾಡ್ಕೋತೀನಿ. ಅದನ್ನು ಕೂಡ ಸಾಧ್ಯವಾದರೆ ಎಷ್ಟಾಗುತ್ತೋ ಅಷ್ಟು ಪೋಸ್ಟ್ ಮಾಡ್ತೀನಿ. ಮತ್ತು ಕಾಮೆಂಟ್ ಹಾಕಬೇಡಿ ಇವತ್ತೇ ಮಾಡಿದ್ರಾ ಹೀಗೆ ಅಂತ. ಸೊ ನನಗೆ ಟೈಮ್ ಆಗೋದಿಲ್ಲ, ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ 2 ಡೇಸಿಂದ. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ಬ್ಲೌಸ್ ಪೀಸ್ನ ಯಾವ ರೀತಿ ನಾವು ಫೋಲ್ಡ್ ಮಾಡಿಕೊಂಡು ಹಾಕ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಯಾರೆಲ್ಲ ನೀವು ಕೈ ಆಮೇಲೆ ಪಾದ ಯೂಸ್ ಮಾಡ್ತಿರಲ್ಲ, ಸೊ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ, ಇದು 1 ಮೀಟರ್ ಬ್ಲೌಸ್ ಪೀಸ್. ಅದನ್ನು ನಾನು 4 ಫೋಲ್ಡ್ ಮಾಡಿಕೊಂಡು ಅದರ ಎಂಡಿಗೆ ಈ ರೀತಿ ಅದರ ತೋಳು ಇದೆಯಲ್ಲ ಅಮ್ಮನ ಕೈ, ಅದಕ್ಕೆ ನಾನು ಸುತ್ಕೋತಾ ಇದ್ದೀನಿ. ಹೀಗೆ ಸುತ್ಕೊಂಡು ಟೈಟಾಗಿ ಸುತ್ಕೋತಾ ಇದ್ದೀನಿ. ಸುತ್ಕೊಂಡು ಒಂದು ಡಾಟ್ ಪಿನ್ ಅಂದರೆ ಗುಂಡು ಪಿನ್ನಿಂದ ಅದನ್ನು ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ, ಅಲ್ಲಾಡಬಾರ್ದು ಅಂತ. ಆದರೆ ಒಂದು ಟಿಪ್ ಹೇಳ್ತೀನಿ, ನಂದಿದು ಪ್ಲೇನ್ ಗುಂಡು ಪಿನ್ನು. ಬಟ್ ನಾವು ಇಲ್ಲ ತೆಗೆಯೋವಾಗ ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗುತ್ತೆ ಆ್ಯಂಡ್ ಉದುರು ಹೋಗೋ ಚಾನ್ಸಸ್ ಎಲ್ಲ ಇರುತ್ತೆ, ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ, ನಮಗೆ ಗುರ್ತಿರೋದಿಲ್ಲ.
ಎಲ್ಲಿರುತ್ತೆ ಏನು ಅಂತ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಪೇಪರ್ ತೊಗೊಂಡು ಅದನ್ನು ಚಿಕ್ಕದಾಗಿ ಸ್ಕ್ವಯರ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋತಿದ್ದೀನಿ ಆ್ಯಂಡ್ ಗುಂಡು ಪಿನ್ನಿಗೆ ಸಿಗಿಸ್ಬಿಟ್ಟು ಆಮೇಲೆ ನಾನು ಇಲ್ಲಿಗೆ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ, ತೋಳಿಗೆಲ್ಲ ಹಾಕ್ತಾ ಇದ್ದೀನಿ. ಮಣಿಗೆ ಹೇರ್ ಸ್ಟೈಲಿಗೆಲ್ಲ ಸಿಗುತ್ತಲ್ಲ ಮಣಿ ಇರೋವಂತಹ ಗುಂಡು ಪಿನ್, ಅಂಥದ್ದನ್ನು ಯೂಸ್ ಮಾಡಿ. ಬಟ್ ನನ್ನ ಹತ್ರ ಈಗ ಅಟ್ ಪ್ರೆಸೆಂಟ್ ಇಲ್ಲ, ಸೊ ಅದಕ್ಕೋಸ್ಕರ ನಾನು ಈ ಥರದ ಗುಂಡು ಪಿನ್ನನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಗುಂಡು ಪಿನ್ನಿಗೆ ಅಂದರೆ ಆ್ಯಕ್ಚುಲಿ ಒಂದು 4-5 ಬೇಕಾಗುತ್ತೆ ಇದಕ್ಕೆ. ಅದೆಲ್ಲದಕ್ಕೂ ನಾನು ಪೇಪರ್ನೆಲ್ಲ ಚೆನ್ನಾಗಿ ಫೋಲ್ಡ್ ಮಾಡಿಕೊಂಡು ದಪ್ಪವಾಗಿ ಮಾಡಿಕೊಂಡು ಅದನ್ನು ನಾನೀಗ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ 2 ತೋಳುಗಳನ್ನು ಈ ರೀತಿ ಮಾಡ್ಕೋಬೇಕಾಗುತ್ತೆ. ಒಂದು ತೋಳು ಇಲ್ಲಿ ನೋಡಿ ರೆಡಿಯಾಗಿದೆ. ಸೊ ಇನ್ನೊಂದು ಕೈಗೂ ಕೂಡ ನಾನು ಅದೇ ರೀತಿ ಮಾಡ್ಕೋತೀನಿ. ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅಮ್ಮ ಬ್ಲೌಸ್ ಹಾಕ್ಕೊಂಡಿದ್ದಾರೆ ಅಂತಲೇ ಅನಿಸುತ್ತೆ, ಅಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಕೈಗಳು. ಯಾರ್ಯಾರ ಮನೆಯಲ್ಲಿ ಸಂಪ್ರದಾಯದಲ್ಲಿ ಸ್ಯಾರಿಯಲ್ಲೇ ಬ್ಲೌಸ್ ಪೀಸ್ ಕಟ್ ಮಾಡಿ ನೀವು ಹಾಕುವಂಥ ನಿಮ್ಮ ಸಂಪ್ರದಾಯ ಇದ್ದರೆ, ಪದ್ಧತಿ ಇದ್ದರೆ ಅದನ್ನು ನೀವು ಹಾಕಿ ಅದೇ ರೀತಿ ಮಾಡಿ. ಯಾರಿಗೆಲ್ಲ ಆ ರೀತಿ ಪದ್ಧತಿ ಇಲ್ಲ ಅನ್ನೋರು ಸಪ್ರೇಟ್ ಸೇಮ್ ಕಲರ್ ಮ್ಯಾಚ್ ಆಗುವಂಥದ್ದು ನೀವು ತಗೊಂಡು ಬ್ಲೌಸ್ ಪೀಸ್ ತಗೊಂಡು ಈ ರೀತಿ ನೀವು ಮಾಡ್ಕೋಬೋದು. ಸೊ ನಂದು ಆ್ಯಕ್ಚುಲಿ ಇದು ಸ್ಯಾರಿ ಬ್ಲೌಸ್ ಪೀಸ್ ಅಲ್ಲ, ನಾನು ಸಪ್ರೇಟ್ ಬ್ಲೌಸ್ ಪೀಸ್ನ ತೊಗೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ತೋಳುಗಳು ಅಂದರೆ ಕೈಗಳು ರೆಡಿಯಾಗಿದ್ದಾವೆ ಬ್ಲೌಸ್ ಎಲ್ಲ ಹಾಕಿಬಿಟ್ಟು. ಆದರೆ ಈಗ ಇದಕ್ಕೆ ನಾನು ಈ ರೀತಿ ದಾರಾನ ಕಟ್ಕೋತಾ ಇದ್ದೀನಿ. ಏನಕ್ಕೆ ಅಂತ ಕೂಡ ನಾನು ಹೇಳ್ತೀನಿ. ಈ ರೀತಿ ಲಾಸ್ಟ್ ಎಂಡ್ ಇರುತ್ತಲ್ಲ, ನಮ್ಮ ಕೈ ಎಂಡ್ ಇರುತ್ತಲ್ಲ, ಸೊ ಅಲ್ಲಿಗೆ ನಾನು ದಾರವನ್ನು ಕಟ್ಕೊಂಡು ಸೆಕ್ಯೂರ್ ಮಾಡ್ಕೋತೀನಿ. 2 ಕೈಗಳಿಗೂ ಅದೇ ರೀತಿ ಮಾಡ್ಕೋತಾ ಇದ್ದೀನಿ. ಸೊ ಕೆಲಸ ಸ್ವಲ್ಪ ಅರ್ಧಕ್ಕೆ ನಿಲ್ಲಿಸಿದ್ದೆ ನಾನು ಅರೇಂಜ್ ಮಾಡೋದು. ಯಾಕಂದರೆ ನನ್ನ ಅರ್ಧಕ್ಕೆ ಈವ್ನಿಂಗ್ ಆಗಿತ್ತು, ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು ನಾನು. ಆಮೇಲೆ ರಾತ್ರಿ ಅಡುಗೆ ಮಾಡಬೇಕಿತ್ತು, ಎಲ್ರಿಗೂ ಬಡಿಸಿ ಅದೆಲ್ಲ ತೊಳೆದು ಅದೆಲ್ಲ ಎತ್ತಿಟ್ಟು ಇಷ್ಟಾಗೋಷ್ಟೊತ್ತಿಗೆ ಟೈಮ್ ತೋರಿಸ್ತೀನಿ ಎಷ್ಟಾಗಿದೆ ಅಂತ. ಓಕೆ ನೋಡಿ, 10:15ಗೆ ನಾನು ಇಲ್ಲಿ ಬಂದಿದ್ದೀನಿ. ಈಗ ಮತ್ತೆ ಇಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಹೀಗೆ ಬಿದ್ದಿದೆ. ಇಲ್ಲಿ ನಾನು ಹೇಗೆ ಬಿಟ್ಟು ಹೋಗಿದ್ನೋ ಎಲ್ಲ ಹಾಗಾಗೇ ಇದೆ. ಸೊ ಈಗ ಇದನ್ನೆಲ್ಲ ಮತ್ತೆ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ ಮತ್ತೆ ಇದನ್ನು ಸ್ಟಾರ್ಟ್ ಮಾಡೋಣ. ಎಲ್ಲ ಅರ್ಧಕ್ಕೆ ಬಿಟ್ಟಿದ್ವಲ್ಲ ಅದನ್ನು ಕಂಟಿನ್ಯೂ ಮಾಡೋಣ. ಓಕೆ, ಸೊ ಕಂಟಿನ್ಯೂ ಮಾಡೋಣ ಬನ್ನಿ. ಈಗ ಸೀರೆ ಉಡ್ಸೋದು ಹೇಗೆ ಅಂತ ಹೇಳ್ತೀನಿ. ಆವಾಗಲೇ ನಾನು ಸೀರೆ ಎಲ್ಲ ಉಡ್ಸ್ಬಿಟ್ಟು ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದೆ. ಬಟ್ ಬರೋಷ್ಟೊತ್ತಿಗೆ ನಮ್ಮ ಅತ್ತೆ ಮಗಳು ಅದನ್ನು ಸೋಫಾ ಮೇಲೆ ಇಟ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ಎಲ್ಲ ಕೆಟ್ಟು ಹೋಗಿತ್ತು. ಇನ್ನೊಂದ್ಸಲ ಫಸ್ಟ್ ಟೈಮಿಂದ ಮಾಡ್ತಾ ಇದ್ದೀನಿ. ಇದು ಸೇಮ್ ನಾವು ಸ್ಯಾರಿ ಉಟ್ಕೋತೀವಲ್ಲ, ಸೇಮ್ ಅದೇ ರೀತಿ ನೆರಿಗೆ ಹಾಕ್ಕೋಬೇಕು. ಚಿಕ್ಕದಾಗಿ ಹಾಕ್ಕೋತಾ ಇದ್ದೀನಿ. ತೋಳು ಕೂಡ ಸೇಮ್ ಅದೇ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ನಾನು ಪೀಠ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಅದ್ರ ಮೇಲೆ ರಂಗೋಲಿ ಹಾಕ್ತಾ ಇದ್ದೀನಿ. ಸೊ ನೀವು ಯಾವುದಾದ್ರೂ ಒಂದು ಫ್ಲವರ್ ರಂಗೋಲಿ ಹಾಕೋಬೋದು, ಅಥವಾ ನೀವು ದೇವ್ರ ಮನೆಯಲ್ಲೆಲ್ಲ ಹಾಕೋ ಹಾಗಿದ್ರೆ ಆ ರಂಗೋಲಿ ಕೂಡ ಹಾಕೋಬೋದು. ನನಗೆ ಯಾವ ರಂಗೋಲಿ ಬರುತ್ತಲ್ಲ ನಾನು ಆ ರಂಗೋಲಿನ ಹಾಕ್ತಾ ಇದ್ದೀನಿ. ನಾನು ಅಷ್ಟೊಂದು ಚೆನ್ನಾಗಿ ರಂಗೋಲಿ ನನಗೆ ಬರೋದಿಲ್ಲ ಹಾಕೋದಕ್ಕೆ, ಸಿಂಪಲ್ಲಾಗಿ ಹಾಕ್ತಾ ಇದ್ದೀನಿ. ಸೊ ರಂಗೋಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾದಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅಕ್ಕಿನ ಆ ರಂಗೋಲಿ ಮೇಲೆ ಇಡ್ತಾ ಇದ್ದೀನಿ. ಆ್ಯಂಡ್ ಅದರ ಮೇಲೆ ನಾನು ಸ್ವಸ್ತಿಕ್ ಅಥವಾ ಶ್ರೀಂ ಹೀಗೆ ನೀವು ಓಂ ಹೀಗೆ ನೀವು ಬರಿಬೋದು. ಈಗ ನೆಕ್ಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಕಳಸವನ್ನು ಇಡಬೇಕಾಗುತ್ತೆ. ಇದು ಜಸ್ಟ್ ನಾನು ಅರಿಶಿನ ಕುಂಕುಮ ಹೀಗೆ ಹಾಕ್ತಾ ಇದ್ದೀನಿ ಅದ್ರ ಮೇಲೆ. ಆ್ಯಂಡ್ ಈಗ ನಾವು ಕಳಸ ರೆಡಿ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಇಲ್ಲಿ ಇಟ್ಕೋತಾ ಇದ್ದೀನಿ. ನಿಮ್ಮ ಇಷ್ಟ, ನೀವು 2 ಚಂಬು ಇಟ್ಕೊಳ್ಳೋ ಹಾಗಿದ್ರೆ 2 ಚಂಬು ಇಟ್ಕೊಳ್ಳಿ. ನಂದು ಇಲ್ಲಿ ಚಿಕ್ಕದಾಗಿರೋದ್ರಿಂದ ನಾನು 3 ಯೂಸ್ ಮಾಡಿದ್ದೀನಿ. 1 ಯೂಸ್ ಮಾಡೋ ಹಾಗಿದ್ರೆ 1 ಕೂಡ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಸ್ಯಾರಿ ರೆಡಿ ಮಾಡ್ಕೊಂಡಿದ್ನಲ್ಲ, ಸೊ ಸೆರಗಿನ ಪಾರ್ಟ್ ಸ್ವಲ್ಪ ಹಿಂದಕ್ಕೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಉಳಿದಿದ್ದು ಬಾಡಿ ಇರುತ್ತಲ್ಲ, ಸೊ ಅದನ್ನು ಹಿಂದ್ಗಡೆಯಿಂದ ಈ ರೀತಿ ತಗೊಂಡು ನಾನು ಡಬಲ್ ಸ್ಟೆಪ್ ಮಾಡ್ತಾ ಇದ್ದೀನಿ. ಸೊ ಒಂದು ಸೈಡ್ ಮೇಲ್ಗಡೆ ಒಂದು ಎಂಡ್ ಆ್ಯಂಡ್ ಇನ್ನೊಂದು ಎಂಡ್ ಕೆಳಗಡೆ ಬರೋ ರೀತಿಯಲ್ಲಿ ನಾನು ಅದನ್ನು ಜೋಡಿಸ್ಕೊಂಡು ಅರೇಂಜ್ ಮಾಡಿಕೊಂಡು ಅದಕ್ಕೆ ಫುಲ್ ಕರೆಕ್ಟಾಗಿ ಸೊಂಟ ಬರೋ ರೀತಿಯಲ್ಲಿ ನಾನು ಅದನ್ನು ಕಟ್ಕೋತಾ ಇದ್ದೀನಿ. ಒಂದು ಹಗ್ಗ ಅಥವಾ ಹುರಿ ಹೆಲ್ಪಿಂದ ನೀವು ಕಟ್ಕೊಳ್ಳಿ. ಇದಾದಮೇಲೆ ನಾನು ಸ್ವಲ್ಪ ನಮ್ಮ ಅತ್ತೆ ಮಗಳನ್ನ ಕರೆದಿದ್ದೆ, ಅವ್ರು ಸ್ವಲ್ಪ ಹಿಡ್ಕೊಂಡಿದ್ರು. ಆಮೇಲೆ ನಾನು ಇದನ್ನು ಈ ರೀತಿ ಟೈ ಮಾಡಿಕೊಂಡೆ. ಟೈ ಮಾಡಿದ್ದಾದಮೇಲೆ ಈ ರೀತಿ ಎಲ್ಲವೂ ನೀಟಾಗಿ ನೀವು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನೆರಿಗೆಗಳನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈಗ ಕೈಗಳನ್ನು ಹಾಕೋಣ. ಈ ರೀತಿ ಕೈಗಳನ್ನು ನಾವು
ಈ ರೀತಿ ಜೋಡಿಸ್ಕೋತಾ ಇದ್ದೀನಿ. ಫಸ್ಟ್ ನಾನು ಹೇಳಿದ್ನಲ್ಲ, ನಾನು ಈ ರೀತಿ ದಾರ ಕಟ್ಕೊಂಡಿದ್ದೀನಿ ಅಂತ. ಆ ದಾರಾನ ನಾವಿಲ್ಲಿ ಕೋಲ್ ಕಟ್ಕೊಂಡಿದ್ವಲ್ಲ ಕಳಸಕ್ಕೆ, ಸೊ ಅಲ್ಲಿಗೆ ನಾನು ಟೈ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಕೈ ಸ್ವಲ್ಪ ಸ್ಟಿಫಾಗಿ ಪ್ಲೇಸಲ್ಲಿ ಇರುತ್ತೆ ಅಂತ. ಸೊ ಎರಡೂ ಕೈಗಳನ್ನು ಸೇಮ್ ಅದೇ ರೀತಿ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಉಳಿದಿರೋವಂತಹ ಬ್ಲೌಸ್ ಪೀಸ್ ಇತ್ತಲ್ಲ, ಹಿಂದ್ಗಡೆ ಹಾಕಿದ್ನಲ್ಲ, ಅದನ್ನು ನಾನು ಮುಂದ್ಗಡೆ ತೊಗೊಂಡಿದ್ದೀನಿ ಶೇಪ್ ಚೆನ್ನಾಗಿ ಬರಲಿ ಅಂತ. ಈಗ ನೆಕ್ಸ್ಟ್ ಸೊಂಟದ ಪಟ್ಟಿ ಹಾಕ್ತಾ ಇದ್ದೀನಿ. ಜಸ್ಟ್ ಇದು ಆರ್ಟಿಫಿಷಿಯಲ್ ಸೊಂಟದ ಪಟ್ಟಿ. ಇದೊಂದು ಸ್ವಲ್ಪ ಸೆಕ್ಯೂರಾಗಿ ಇಟ್ಕೊಳ್ಳಿ ಅಂತ, ಅಂದರೆ ಸೆಕ್ಯೂರಾಗಿ ಇರಲಿ ಅಂತ. ಇದೊಂದು ಕೆಲಸ ಸ್ವಲ್ಪ ನಂಗೆ ದೊಡ್ಡದು ಅಂತ ಅನಿಸ್ತು, ಅದಕ್ಕೆ ಅದನ್ನು ರೆಡಿ ಮಾಡ್ತಿದ್ದೀನಿ. ಸೊ ಇಷ್ಟು ರೆಡಿ ಆಗಿದೆ. ಇನ್ನು ಒಡವೆ ಇದನ್ನೆಲ್ಲ ನಾನು ಹಬ್ಬದ ದಿವಸನೇ ಹಾಕ್ತೀನಿ. ಆ್ಯಂಡ್ ಕಳಸ ಕೂಡ ನಾನು ಹಬ್ಬದ ದಿವಸನೇ ಅದಲ್ಲಿ ನೀರೆಲ್ಲ ಹಾಕ್ತೀನಿ. ಸೊ ಇಷ್ಟು. ಸೊ ಫೈನಲಿ ಇಷ್ಟು ರೆಡಿ ಮಾಡಿದ್ದೀವಿ. ಈಗಾಗಲೇ ಟೈಮ್ 12:15 ಆಗಿದೆ. ಸೊ ಇಷ್ಟು. ಇನ್ನು ಜ್ಯುವೆಲ್ರಿ ಎಲ್ಲ ನಾನು ನಾಳೆ ಹಾಕ್ತೀನಿ. ಸದ್ಯಕ್ಕೆ ಇಷ್ಟು ಕೆಲಸ ಆಯಿತು ಅಂದರೆ ಫುಲ್ ಒಂದು 90% ಕೆಲಸ ಆದ ಹಾಗೆ. ಇನ್ನೇನು ಅಡುಗೆ ಎಲ್ಲ ಮಾಡ್ಕೋಬೋದು. ಸೊ ಇಷ್ಟಿದೆ. ಇಷ್ಟು ರೆಡಿ ಮಾಡಿ ಆಮೇಲೆ ನಾನು ನಾಳೆ ಕಳಸ ಎಲ್ಲ ಇಡ್ತೀನಿ. ಈಗ ಮಲ್ಕೊಳಕ್ಕೆ ಹೋಗ್ತೀನಿ. ಸೊ ಇಷ್ಟ ಆಗಿದ್ದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತು ನೆಕ್ಸ್ಟ್ ಹಬ್ಬದ ದಿವಸ ನಾನು ಯಾವ ರೀತಿ ಹಬ್ಬ ಮಾಡಿದೆ ಅಂತ ಆ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಹಾಕ್ತೀನಿ. ಓಕೆ, ಶೇರ್ ಮಾಡ್ತೀನಿ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮತ್ತೆ ಸಿಗ್ತೀನಿ. ಬಾಯ್. ಕಾಲು ನೋವು ಬಂದ್ಬಿಟ್ಟಿದೆ. ಇನ್ನು ಹಬ್ಬ ನಾಳೆ ಇರೋದು. ಆಗಲೇ ಸುಸ್ತಾಗ್ಬಿಟ್ಟಿದ್ದೀನಿ. ಸೊ ಈಗ ನಾನು ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಪ್ರಸಾದ ಸಿಂಪಲಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡಬೇಕು. ಹೋಳಿಗೆ ಅಂತೂ ಆಗಲ್ಲ. ಲಾಸ್ಟ್ ಟೈಮ್ ನಾನು ಹೋಳಿಗೆ ಮಾಡಿದ್ದೆ. ಸೊ ಸರಿ ಫ್ರೆಂಡ್ಸ್, ನಾನೀಗ ಮಲ್ಕೋತೀನಿ. ಗುಡ್ ನೈಟ್.